ಕೇಸ್ ಬಂದರು, ಸಬ್ಸ್ಕ್ರೈಬರ್ ಬಂದರು. ನಮ್ಮದು ರಿಕ್ಷಾದಲ್ಲಿ ಬರ್ತಾ ಇದ್ದಾರೆ. ಚಾಗೋರ್ಕ ಸ್ಪ್ರೈಟ್ ಗೇಟ್ ಗ್ಯಾಸ್ ಆನ್ ಇದೈತಿ ಅತ್ತ ಇಲ್ಲ ಜಾಸ್ತಿ ತಿನ್ಬಾರು ಒಂದು ಇಂಚಿನ ಯಾನ್ ಪಾತಿರ ನಂಚಿನಿ ಇಡೀ ಕಾಂಡೆ ಮುಟ್ಟ ಪಾತಿರೋ ನಿಪ್ಪೆ ನನ್ನ ಬಲೆ ಬತ್ತೆ ಪುನಃ. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ ಗೈಸ್. ಇವತ್ತು ಒಂದು ವಿಶೇಷವಾದ ದಿನ. ಏನಂತ ಹೇಳಿದರೆ, ನಮ್ಮ ಮನೆಗೆ ಇವತ್ತು ಸಬ್ಸ್ಕ್ರೈಬರ್ ಬರ್ತಾ ಇದ್ದಾರೆ ಗೈಸ್. ಅದಕ್ಕೋಸ್ಕರ ನಾನು ಇವತ್ತೊಂದು ಅರೇಂಜ್ಮೆಂಟ್ ಈಗ ಮಾಡಬೇಕಾಗ್ತದೆ. ಹಾಗೆ ಇವಾಗ ಒಂದು ಸ್ವಲ್ಪ ದೇರ್ಲಕಟ್ಟೆಗೆ ಹೋಗ್ಬೇಕಂತ ಇದ್ದೇನೆ. ಯಾಕಂದರೆ ಯಾರಾದರೂ ನಮ್ಮ ಮನೆಗೆ ಬರುವಾಗ, ಅಂದರೆ ಅವರು ಬರಲ್ಲ, ಮೊನ್ನೆ ಹೇಳಿದರು ನನಗೆ ಒಂದು ದಿವಸ ಬರ್ತೇನೆ ಅಂತ ಹೇಳಿದರು. ನೋಡು, ಅವರು ಇವತ್ತೇ ಬರ್ತೇನೆ ಅಂತ ಹೇಳಿದ್ದಾರೆ. ಆಫ್ಟರ್ನೂನ್ ನಂತರ, ಅಂದರೆ ಸಾಯಂಕಾಲ. ಮಧ್ಯಾಹ್ನ ಬರ್ತಾಯಿದ್ರೆ ಒಂದು ಬಿರಿಯಾನಿ ಆ ಟೈಪು ಏನಾದರೂ ಅರೇಂಜ್ ಮಾಡುವಂತಿದ್ದೆ. ಅದು ಮಧ್ಯಾಹ್ನ ಬರ್ತಾ ಇಲ್ಲ, ಸಾಯಂಕಾಲ ಬರ್ತಾ ಇದ್ದಾರಂತೆ. ಸಾಯಂಕಾಲ ಬರುವಾಗ ಏನಾದರೂ ಚಾದೊಟ್ಟಿಗೆ ತಿನ್ನಲಿಕ್ಕೆ ಏನಾದರೂ ಮಾಡುವ ಅಂತ. ಅದಕ್ಕೆ ಇವಾಗ ಕೆಲವೆಲ್ಲ ಆಗಬೇಕು ಮನೆಗೆ. ಹಾಗೆ ಅಮ್ಮನ ಮದ್ದು ಯಾವಾಗ ನಾನು ತರ್ತೇನೆ ಮುಗಿದಾಗ ಅದು ತರಬೇಕು. ಅದ್ರ ಜೊತೆಗೆ ಕೋಳಿ ತರುವ ಅಂತ. ಅವರಿಗೊಂದು ಕೋಳಿದೊಂದು ಗ್ರೇವಿ ಮಾಡುವ, ನಾವು ಮನೆಯಲ್ಲೇ ಮಾಡುವ. ಇಲ್ಲಾಂದರೆ ನಾನು ಬಿರಿಯಾನಿ ಮಾಡುವಂಥ ಜಲ್ಲಿ ಇದ್ದದ್ದು. ಕೋಳಿ ಗ್ರೇವಿ ಮಾಡುವ, ಮತ್ತು ಏನಾದರೂ ಎಂತ ಹೇಳೋದು ಅದಕ್ಕೆ ತಿಂಡಿ ಸೇಮೆ ದಡ್ಡಿಯನ್ನ ಏನಾದರೂ ಇಡ್ಲಿಯ ಏನಾದರೂ, ಮತ್ತು ಸಾಯಂಕಾಲ ಒಂದು 4 ಗಂಟೆ ನಂತರ ಕ್ಯಾಂಟೀನಿಂದ ತರುವ ಅಂತ ಇದ್ದೇನೆ. ಯಾಕಂದರೆ ಸೇಮೆ ದಡ್ಡಿ ಎಲ್ಲ ಮಾಡಲಿಕ್ಕೆ ತುಂಬ ಇದು ಉಂಟು ಗೈಸ್. ಅದನ್ನು ನಾನು ಜಾತ್ರೆಗೆ ಕೂಡ ಮಾಡಲಿಲ್ಲ, ಯಾಕಂದರೆ ಅಮ್ಮನೂ ಕೂಡ ಹೆಲ್ತ್ ಸರಿ ಇಲ್ಲ. ನನಗೆ ಒಮ್ಮೆಲೆ ಸಾಕಾಗ್ತದೆ ಅದೆಲ್ಲ, ಅದಕ್ಕೋಸ್ಕರ ನಾನು ತರಿಸುವ ಅಂತಿದ್ದೇನೆ. ಹಾಗೆ ಇವತ್ತೊಂದು ಭಾರಿ ಖುಷಿಯ ದಿನ. ನನಗೆ ಬರ್ತೇನೆ ಅಂತ ಹೇಳಿದ್ದಾರೆ. ಇದು ಯಾರು ಸಬ್ಸ್ಕ್ರೈಬರ್ ಅಂತ ಹೇಳಿದರೆ ಗೈಸ್, ನಮಗೆ ನಾಯಿಯ ಗೂಡು ನೋಡಿರ್ಬೋದು ನೀವು, ಮೊನ್ನೆ ಮಾಡಿದ್ವಲ್ಲ, ಅದಕ್ಕೆ ಹೆಲ್ಪ್ ಮಾಡಿದವರು ನನಗೆ. ಹಾಗೆ ಅದು ಕೇಳದೇನೆ ನನಗೆ ಹೆಲ್ಪ್ ಮಾಡಿದ್ದಾರೆ. ಮತ್ತು ಫುಡ್ಡೆಲ್ಲ ಕಳಿಸಿದ್ದಾರೆ ಆಯಿತಾ, ಬೆಕ್ಕಿನ ಫುಡ್ಡೆಲ್ಲ ಕಳಿಸಿದ್ರು. ಅವತ್ತೊಮ್ಮೆಲ್ಲ ಅನ್ಬಾಕ್ಸಿಂಗ್ ನೋಡಿರ್ಬೋದು. ಹಾಗೆ ಅವರೊಂದು ಬರ್ತೇನೆ ಅಂತ ಹೇಳುವಾಗ ನನಗೆ ಇದಾಗಲಿಲ್ಲ, ಯಾಕಂದರೆ ಅಷ್ಟು ಹೆಲ್ಪ್ ಮಾಡಿದವರು ನಾವು ಮರಿಬಾರ್ದು ಯಾವತ್ತು. ಇನ್ನೂ ಫ್ಯೂಚರಲ್ಲಿ ಈಗ ಇನ್ವರ್ಟರ್ ಎಲ್ಲ ಕೊಟ್ಟಿದ್ದಾರಲ್ಲ, ಅವರು ಕೂಡ ಬಂದರೆ ನಾನು ಮನೆಗೆ ಕರೆಸ್ತೇನೆ. ಹಾಗೆ ಅವರು ಲೇಡಿ ಆಯಿತಾ, ಅವರ ಬಗ್ಗೆ ನೀವು ಮತ್ತೆ ಅವ್ರು ಬಂದ ಮೇಲೆ ನೀವು ಕೇಳಿ. ಫಾರಿನಲ್ಲಿರೋದು, ಅವರಿಗೆ ರಿಟರ್ನ್ ಹೋಗ್ತಾ ಇದ್ದಾರೆ. ಹಾಗೆ ಅದಕ್ಕಿಂತ ಮುಂಚೆ ಒಮ್ಮೆ ನಮ್ಮನ್ನು ನೋಡಿ ಹೋಗ್ತೇನೆ ಅಂತ ಹೇಳಿದ್ದಾರೆ. ಹಾಗೆ ಮತ್ತೀಗ ಹೋಗ್ತಾ ಇದ್ದೇನೆ. ಲೀಸ್ಟೆಲ್ಲ ರೆಡಿಯಾಗಿದೆ, ಏನೆಲ್ಲ ಬೇಕಂತೇಳಿ. ಮೆಡಿಕಲಿಂದ ನೋಡಿ, ಅಮ್ಮನ ಮೆಡಿಸನ್ ಆಗಬೇಕು, ಮತ್ತು ಬೆಕ್ಕಿನ ಫುಡ್ ಆಗಬೇಕು, ಸ್ವಲ್ಪ ತರಕಾರಿ ಆಗಬೇಕು, ಆಮೇಲೆ ಸ್ವಲ್ಪ ಬೇಕರಿದು ತಿಂಡಿ ಎಲ್ಲ ಆಗಬೇಕು. ಯಾಕಂದರೆ ಒಂದು ವೇಳೆ ಅವರು ತಿನ್ನುವುದಿಲ್ಲ, ಕೋಳಿ ಪದಾರ್ಥ ತಿನ್ನುವುದಿಲ್ಲ ಅಂದರೆ ಬೇಕರಿ ತಿಂಡಿ ಆದರೂ ಕೊಡಬೇಕಲ್ಲ, ಹಾಗೆ ಕಳಿಸ್ಲಿಕ್ಕೆ ಆಗ್ತದಾ. ಹಾಗೆ ಮತ್ತು ಕೋಳಿ ಆಗಬೇಕು ಅಂಥದ್ದೆಲ್ಲ. ಅಮ್ಮನಿಗೆ ಎಲೆ ಅಡಿಕೆ ಅಂಥದ್ದೆಲ್ಲ ಆಗಬೇಕು. ಮತ್ತೊಂದು ಪಾತ್ರೆ ತೊಳೆಯೋದು, ಎಕ್ಸೋ ಅಂಥದ್ದು ಸಣ್ಣ ಪುಟ್ಟ ಸಾಮಾನು ಅದೆಲ್ಲ ಆಗಬೇಕು ಬೇಕು. ಈಗ ನಾವು ಹೋಗುವ. ಚೀಟಿಯೆಲ್ಲ ರೆಡಿಯಾಗಿದೆ. ಇನ್ನು ನಾನು ಬಂದ ಮೇಲೇ ಸಿಗ್ತೇನೆ ಆಯಿತಾ. ಅದೆಲ್ಲ ವೆಯ್ಟ್ ಎತ್ತಿಕೊಂಡು ಅಂಗಡಿ ಹೋಗ್ತಾ ಇರ್ತೇನೆ. ತುಂಬ ಜನ ನನ್ನ ದೇರ್ಲಗಟ್ಟೆಯಲ್ಲಿ ನೋಡಿರ್ಬೋದು. ಯಾಕಂದರೆ ಕೆಲವು ಹುಡುಗಿಯರೆಲ್ಲ ಉಂಟಲ್ಲ, ಬಸ್ ಸ್ಟ್ಯಾಂಡಲ್ಲಿ ನಿಂತಿರ್ತಾರೆ, ನನಗೆ ಸ್ಮೈಲ್ ಮಾಡ್ತಾರೆ. ಹಾಗಾಗಿ ಅವರೆಲ್ಲ ಅಲ್ಲಿ ವೀಡಿಯೋ ನೋಡುವವರೇ ಆಗಿರಬೇಕು, ಅವ್ರು ಮಾತಾಡೋದಿಲ್ಲ. ಹಾಗಾಗಿ ಹಾಗೆ ಹೋಗೋಣ ನಾವು ಆಯಿತಾ. ಹೋಗಿ ಕೈ ನೋಡ್ಕೊಂಡು ವೀಡಿಯೋ ಮಾಡೋರು, ಹೋಗಿ ತೊಗೊಂಡು ಬರುವ. ಹಾಗೆ ಮತ್ತೇನಿಲ್ಲ. ಮತ್ತೆಂತೇನೆ, ಬೆಳಗ್ಗೆ ಎದ್ದ ಕೂಡಲೇ ತುಂಬ ಎಲ್ಲ ಕೆಲಸ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿದೆ ಮನೆಯದು. ನಾನು ಬ್ಲಾಗ್ ಏನು ಮಾಡಲಿಲ್ಲ, ಕ್ಲೀನಿಂಗ್ ಎಲ್ಲ ಮಾಡಿಟ್ಟಿದ್ದೆ. ಯಾಕಂದರೆ ಒಂದು ವೇಳೆ ಬೆಳಗ್ಗೆ ಬರ್ತಾರಂತ ನನ್ನ ತಲೆಯಲ್ಲಿ ಇತ್ತು, ಆದರೆ ಅವ್ರು ಬೆಳಗ್ಗೆ ಬರಲಿಲ್ಲ, ಸಾಯಂಕಾಲನೇ ಬರ್ತಾರಂತೆ. ಒಳ್ಳೆಯದಾಯಿತು. ಚಿಂಚು ಈಗ ಬರ್ತಾಯಿದ್ರು ಕೂಡ ಚಿಂಚು ಸಿಗ್ತಾ ಇರಲಿಲ್ಲ. ಹಾಗಾಗಿ ಸಾಯಂಕಾಲ ಬಂದ್ರೇ ಒಳ್ಳೆಯದು, ಚಿಂಚು ಕೂಡ ಇರ್ತಾನೆ. ಹಾಗೆ ಇಲ್ಲಿ ಕೂತ್ಕೊಂಡು ನಾನು ತೆಗೊಳ್ಳೋದೇನು ಇಂಚೆನೆ ಕೊಡೋದಿನಿ ಚಿಕನ್ ತಂದು ಒಂದು ಚಿಕನ್ ಗ್ರೇವಿ ಎಲ್ಲ ಮಾಡುವ. ಈ ಬ್ಲಾಗಲ್ಲಿ ನೋಡಿ ನೀವು ಸಬ್ಸ್ಕ್ರೈಬರ್ ಬರೋದು. ಉದ್ದ ಮಸ್ತ್ ತುಂಬ ಲೆಂತ್ ಆದರೆ ಅರ್ಧ ಕಟ್ ಮಾಡಿ ನಾಳಿನ ಬ್ಲಾಗಲ್ಲಿ ಹಾಕ್ತೇನೆ ಆಯಿತಾ. ಹಾಗೆ ಮಾಡುವ. ಈಗ ಹೋಗುವ, ಲೆಟ್ಸ್ ಗೋ ಗೈಸ್. ಅವಳು ತೊಂದರೆ ಹುಚ್ಚರು ಬಂದಿದ್ರು ಇಲ್ಲಿ. ಎಂತ ಗೊತ್ತುಂಟ, ಹಾಸ್ಪಿಟಲಿನ ಕೆಲವು ಸ್ಟೂಡೆಂಟ್ನವರು ಬಂದಿದ್ರು.
ಅವರಿಗೆ ಅಲ್ಲಿ ಸ್ಟೂಡೆಂಟಿನವರು ನನಗೆ ಗೊತ್ತುಂಟು ಎಂತೆಲ್ಲ ಮಾಡ್ತಾರಂತ. ಬಂದ ಪೇಷಂಟಿಗೆ ಕುತ್ತಿ ಅದಲ್ಲದೆ ಈಗ ಮನೆಗೆ ಬರ್ತಾ ಇದ್ದಾರೆ, ನಿಮಗೇನಾದರೂ ಕಾಯಿಲೆ ಇದೆಯಾ ಅಂತೇಳಿ ಬರ್ಕೊಂಡು ಹೋಗ್ಲಿಕ್ಕೆ ಅಂತ ನೋಡ್ಲಿಕ್ಕೆ ಅಂತ. ನಾನು ಅದಕ್ಕೆ ಹೇಳಿದೆ, ಏನು ಬೇಡ ನಾವು ನೋಡ್ಕೊಳ್ತೇವೆ, ನೀವು ಹೋಗಿ ಅಂತ. ಹೌದು, ನನಗೆ ಅದೆಲ್ಲ ಗೊತ್ತುಂಟು. ಆಮೇಲೆ ಎಂತ ಗೊತ್ತಾ, ಬರೆದುಕೊಂಡು ಹೋಗುದು, ಆಮೇಲೆ ಅದು ಇದು ಅಂತ ಸೇರಿಸಿ ಮತ್ತೆ ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ. ನನಗೆ ಬೇಡ ಆಸ್ಪತ್ರೆ ಇಲ್ಲ, ಸಾವು ಸರಿ. ನಾವು ಹೋಗೋ ಗೈಸ್, ಹೋಗು, ಲೇಟ್ ಆಯಿತು. ನಾನು ಅದೇ ಅವ್ರು ಬರುವಾಗ ನಿಂತದ್ದು. ನಾನು ಈಗ ಪಕ್ಕದ ಮನೆಯಲ್ಲಿ ಇದ್ದಾರೆ, ಅವ್ರು ಪಾಪ ಮಾತಾಡ್ತಿದ್ದಾರೆ ಅವರ ಹತ್ರ. ನನಗೆ ಗೈಸ್ ಬಂದೆ ಗೈಸ್, ನಮ್ಮ ಮನೆಗೆ ಬಳೆ ಆಯಿತಾ, ಒದ್ದೆ ಕೋಳಿ ಎಲ್ಲ ತೊಗೊಂಡು ಬಂದೆ. ಏನೆಲ್ಲ ತೊಗೊಂಡು ಬಂದೆ ಅಂತ ತೋರಿಸ್ತೇನೆ ನಿಮಗೆ. ಒಂದು ಬೆಕ್ಕಿಗೆ ಫುಡ್ ಕೂಡ ಇದು ಅಮ್ಮನ ಮೆಡಿಸನ್. ಮತ್ತು ಇದೊಂದು ನನಗೆ ಮೆಹಂದಿ ಪೌಡರ್ ತೊಗೊಂಡು ಬಂದೆ. ಅಲ್ಲಿ ಇರಲಿಲ್ಲ, ನಾನು ಯಾವಾಗಲೂ ತೊಗೊಳ್ತೇನಲ್ಲ ಅದರಲ್ಲಿ ಇರಲಿಲ್ಲ, ಅದು ನನಗೆ ಬೇಕಿತ್ತು. ಗೈಸ್ ನೋಡಿ, ಇಷ್ಟು ತೊಗೊಂಡು ಬಂದೆ. ಇದರಲ್ಲಿ ಕೋಳಿ ಉಂಟು, ಇದರಲ್ಲಿ 2 kg ಕೋಳಿ ಉಂಟು. ಮತ್ತು ಇದು ತಿಂಡಿ ಅಂದರೆ ಇದು ಬ್ರೆಡ್ ಮತ್ತು ಅದು ಕೇಕ್ ಅದು ಅರ್ಧ ತೊಗೊಂಡು ಬಂದೆ. ಅವರು ತಿಂಡಿ ತಿನ್ನುವುದೆಲ್ಲದರೂ ತಂದು ಕೊಡುವ ಅಂತ. ಮತ್ತು ವೆಜಿಟೇಬಲ್ ಗೈಸ್, ವೆಜಿಟೇಬಲ್ ತೊಗೊಂಡು ಬಂದಿದ್ದೀನಿ. ಈಗ ಇದು ನೆಲ ಬಸಳೆ ಅಂತ ಹೇಳ್ತಾರಲ್ಲ, ಅದು ನೆಲ ಬಸಳೆ, ಮತ್ತು ಟೊಮೆಟೊ, ಕಾಯಿ ಮೆಣಸು ಅದೆಲ್ಲ. ಮತ್ತು ಇದರಲ್ಲಿ ಇದೆ ಕೊತ್ತಂಬರಿ ಸೊಪ್ಪು, ಬೇವು ಸೊಪ್ಪು, ಅದು ಕಾಯಿ ಮೆಣಸು. ಮತ್ತು ಇದರಲ್ಲಿ ನೀರುಳ್ಳಿ ಮತ್ತು ಅಲಸಂದೆ. ಇಷ್ಟು ತೊಗೊಂಡು ಮತ್ತು ಮೆಡಿಕಲಿಗೆ ಹೋಗಿದ್ದು ತೋರಿಸಿದಲ್ಲ ಅದು. ಹಾಗೆ ಗೈಸ್, ನಾನು ನಿನ್ನೆ ವ್ಲಾಗ್ ನೋಡಿದವರಿಗೆ ಗೊತ್ತಿರ್ಬೋದು, ಒಂದು ಟೊಮೆಟೊದು ಭರ್ತ ಮಾಡಿದ್ದೆ, ಭಯಂಕರ ಒಳ್ಳೆದಿತ್ತು. ಹಾಗೆ ನಾನು ಅದನ್ನೇ ಮಾಡ್ತೇನಂತ. ಅದರ ಟೇಸ್ಟ್ ನನಗೆ ಇವಾಗೂ ಕೂಡ ಬಾಯಲ್ಲಿ ಬರ್ತುಂಟು. ಕಟ್ ಮಾಡಲಿಕ್ಕೆ ತುಂಬ ಕೆಲಸ ಉಂಟು, ನಾನು ಅದನ್ನೇ ಮಾಡೋದು. ನನಗೆ ಅವರವರಿಗೆ ಕೋಳಿ ಮಾಡ್ಕೊಳ್ತಾರೆ, ಅವರಿಗೆ ಕೂಡ ಆಯಿತು, ಬಂದವರಿಗೆ ಕೂಡ. ಎಲ್ಲ ಬಾಕ್ಸು ಅಮ್ಮ ಕೋಳಿ ಕಟ್ ಮಾಡ್ತಿದ್ದಾರೆ ಗೈಸ್, ನೋಡ್ಬೋದು. ನಾನು ನನ್ನ ಒಂದು ಪದಾರ್ಥಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೇನೆ, ತೋರಿಸ್ತೀನಿ ನಿಮಗೆ ತೋರಿಸಿದ್ದೀರಾ. ಟೊಮೆಟೊ ಹಸಿ ಟೊಮೆಟೊ ಹಾಕಿ ಮಾಡೋದು. ನಿನ್ನೆ ನನಗೆ ನೈಟ್ ಇಷ್ಟೇ ಉಳಿದದ್ದು, ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕಿ ಮಾಡ್ತಾ ಇದ್ದೇನೆ. ಹಾಗೆ ಚಂದ ಉಂಟಾಯ್ತಾ. ನಾನು ಸೆಕೆಂಡ್ ಟೈಮ್ ಟ್ರೈ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ ನಿಜವಾಗ್ಲೂ ಚಂದ ಉಂಟು. ಯಾರಿಗಾದರೂ ಬೇಕಿದ್ರೆ ಮಾಡ್ಕೊಳ್ಳಿ, ಸೂಪರ್ ಉಂಟು. ನಿನ್ನೆದು ವಿಡಿಯೋ ನೋಡಿ, ರೆಸಿಪಿ ಉಂಟು. ಎಷ್ಟು ರೆಡಿ ಆಯಿತು ಎಲ್ಲ. ಈಗ ಇದು ನನ್ನದು ಭರ್ತಾ. ಈಗ ಅಮ್ಮ ತಟ್ಟೆ ರೆಡಿಕ್ಕಿದ್ದಾರೆ, ಚಿಕನ್ ಅಲ್ಲ, ಚಿಕನ್ ಸಬ್ಸ್ಕ್ರೈಬರ್ ಬರ್ತಾರೆ ಅಂತ ಮಾಡ್ತಾ ಇರೋದು. ಈಗಿರಲಿ ಚಿಕನ್ ಆಯಿತು. ಇನ್ನು ಊಟ ಮಾಡೋದು. ಇದು 2 ಗಂಟೆ ಆಯಿತು ಊಟ ಆಗುವಾಗ. ಅಂದರೆ ನಾನು ಬಂದೆ ರೆಡಿ ಮಾಡಿದ್ದು, ಮತ್ತು ಅಮ್ಮ ನಾನು ಬರುವಾಗೆ ಕಡಿಲಿಲ್ಲ, ಹಾಗಾಗಿ ಲೇಟ್ ಆಯಿತು. ಈಗಿರಲಿ ಬಚ್ಚಿ ಕೂತ್ಕೊಂಡದ್ದು ಉಣ್ಣಲಿಲ್ಲ ನಾನು. ಫಸ್ಟ್ ಟೈಮ್ 4:30 ಆಯಿತು. ನಾನು ಸೇಮಿಗೆ ಅಂತ ಹೇಳಿದ್ದೆ, ಅದು ಈಗ ಬರಲಿಕ್ಕೆ ಆಯಿತು. ಅವ್ರು ಗೊತ್ತಿಲ್ಲ ನನಗೆ, ನಮ್ಮ ಸಬ್ಸ್ಕ್ರೈಬರ್ ಒಂದು 5 ಗಂಟೆಗೆ ಬರುವರು, ಒಂದು 6 ಗಂಟೆಗೆ ಬರುವರು. ನಾವು ಅರೇಂಜ್ ಮಾಡಿ ಇಡುವ ಅಂತ. ಹಾಗೆ ಒಂದು ಫೋನ್ ಮಾಡಿ ಹೇಳಿದೆ ತಂದು ಕೊಡಿ ಅಂತ. ಹಣ ಕೊಟ್ಟಿದ್ದೀನಿ ಆವಾಗ ಬರುವಾಗಲೇ, ಈಗ ತಂದು ಕೊಡ್ತಾರೆ. ಎಷ್ಟು ಗಂಟೆಗೆ ಬರ್ತಾರಾ ಏನು, ಬರುವಾಗ ಫೋನ್ ಮಾಡೋರು, ಅವ್ರಿಗೆ ಗೊತ್ತಾಗಲಿಕ್ಕಿಲ್ಲ. ನೋಡ್ರಿ ಅಮ್ಮ ಫುಲ್ಲು ರೆಡಿಯಾಗಿ ಜಿಗ್ಗಾಗಿದ್ದಾರೆ. ಹೊಸ ಒಂದು ನೈಟ್ ಎಲ್ಲ ಹಾಕಿ ಈಗ ಸ್ನಾನ ಎಲ್ಲ ಮಾಡಿ ಬಂದವರು. ಈಗ ಇದು ನಾವು ತರಿಸಿದಂತಹ ಸೇಮಿಗೆ ಈಗ ತರಿಸಿದ್ದು 200 ರೂಪಾಯಿ ತರಿಸಿದ್ದು. ಹಾಗೆ ಬಂದರೆ ಚಹಾ ಮತ್ತು ಇದು ಕೊಡುವ ಅಂತೇಳಿ. ಮಧ್ಯಾಹ್ನ ಬರೋದಾದರೆ ನಾನು ಬಿರಿಯಾನಿ ಮಾಡೋದಂತಿದ್ದೆ. ಒಳ್ಳೆಯದಾಯ್ತು. ನಮಕ ಒಂದು ದಿನಕ್ಕೆ ಸಾಗಲ್ಲ ಆತು ಉಂಟದಾಯ್ತು. ಈ ನಾವು ಜಾತ್ರೆಗೆ ತರಿಸಿದ್ವಿ, ಹಾಗೆ ನನಗೆ ಗೊತ್ತು, ಇಲ್ಲಾಂದರೆ ನಾವು ತರಿಸ್ತಾ ಇರಲಿಲ್ಲ. ಈಗ ಇಡ್ಲಿ ಮಾಡೋರಿದ್ರೆ ತುಂಬ ಒಳ್ಳೆದಿತ್ತು. ನನಗೆ ನಿಜವಾಗಿ ಇಡ್ಲಿ ಇಷ್ಟ, ಸೇಮಿಗೆಲ್ಲ ಅಷ್ಟು ಇಷ್ಟ ಅಲ್ಲ. ಸಣ್ಣ ಸಣ್ಣ ಸೇಮಿಗೆ, ನಮ್ಮ ಮನೆಯಲ್ಲಿ ಮಾಡಿದಾಗೆ ದೊಡ್ಡದಲ್ಲ. ಕೇಸ್ ಬಂದರು, ಸಬ್ಸ್ಕ್ರೈಬರ್ ಬಂದರು ನಮ್ಮದು. ರಿಕ್ಷಾದಲ್ಲಿ ಬರ್ತಾ ಇದ್ದಾರೆ. ಚಾಗೋರ್ಕ ಒಂದು ಸ್ಪ್ರೈಟ್ ಗೇಟಿದಲ್ಲ ಕೊನೈತಿ ಗ್ಯಾಸ್ ಆನ್ ಇದೈತಿ. ವೇಟಿಂಗ್ ಗೈಸ್, ಈಗ ಬರ್ತಾರೆ ಒಂದು 5 ಮಿನಿಟ್ಸಲ್ಲಿ. ರಿಕ್ಷಾದಲ್ಲಿ ಬರ್ತಾ ಇದ್ದಾರೆ, ಒಬ್ಬರೇ ಬರ್ತಾ ಇದ್ದಾರಾ ಇಲ್ಲ ಒಟ್ಟಿಗೆ ಜನ ಇದ್ದಾರಾ ಅಂತ ಗೊತ್ತಿಲ್ಲ. ದೂರ ಇಜ್ಜ ಮಸ್ತ್ ಗುಂಡಿ ಅವಿರಿ ರಿಕ್ಷಾ ನಡತು
ಪೂರ ಉಂಡು ಕೊಲ್ಲೆ ಕೊಲ್ಲೆ ಅಂದ ಊರು 8 ವರ್ಷ ಇಚ್ಚಾನ ಅಂದು ಒಂತೆ ದಾದಿಕ್ ತಿಂಡಿ ಊರ ಅದೇ ಇರಗೆ ತಿಂಡಿ ಕನೈತಿ ಅದೇ ತಿಂಡಿ ಊರ ಬೈಚೆ ಇನಿ ಅವು ಸ್ಪೋರ್ಟ್ಸ್ ಅಂಚದು ಲೇಟ್ ಅಲ್ಲ ಅಂದ ಸ್ಕೂಲ ತಿನಿ ಎಕ್ಸಾಮ್ ಆಯನ ದಾದ ಮನೇನ ಅತ್ತ ಇಲ್ಲ ಜಾಸ್ತಿ ತಿನ್ಬಾರು ಒಂಜಿಂಚಿನ ಒಂಜಿ ನಾಗೋಸ್ ಮನ್ಪೋಚಿ ತಿನ್ಲಿ ಇಲ್ಲ ಡಿನಿ ಕೋಲಗಾಚ್ ಮನ್ಪೆರಂದು ಇದ್ದೀನಿ ಕರೆಂಟ್ ಪೋಯ್ನ ಇತ್ತೆ ಬಿಡಲ್ಲ ಬೈದಿಸಿ ಅಮ್ಮ ಅನ್ನ ಇಡೆ ಬರೋಣ ಬೇರೆ ಕುತ್ತಾರಡಿಪುನ ಕಲ್ಪುನು ಡೆಲ್ಲಿಡು ಡೆಲ್ಲಿ ಹೋಗಲ್ಲ ಅಂದ ವೈಕ ಈರ್ಲದಲ್ಲ ಕಮ್ಮಿಡುಲ್ಲರ ಸೌದಿ ಡಿಪ್ಪುನಿ ದುಬೈದು ನಯಪೋ ನೆಕ್ಸ್ಟ್ ವೀಕಾ ಲಂಜಿ ಶನಿವಾರ A few moments later. ಸರಿ ಬಾಯ್ ಥ್ಯಾಂಕ್ಸ್ ಮಸ್ತ್ ಖುಷಿ ಆಯ್ತು ಯಾನ್ ಪಾತಿರ ನಂಚಿನಿ ಇಡೀ ಕಾಂಡೆ ಮುಟ್ಟ ಪಾತಿರ ನಮ್ಮಲಕ್ಕನೆ ಮಸ್ತ್ ಪಾತಿರೋಡರೆ ನನ್ನ ಬಲೆ ಬತ್ತೆ ಪುನಃ ಟೆನ್ಷನ್ ಮಾಡ್ಕೊಳ್ಳಿ ಕಾಂಡೆ ವೈದ್ಯನ ಬೈ ಎಡ್ಬೋತೊಲಿ ಎಂಕ್ ಮೊಲೆಗ್ ಬಾರತೆ ನೆಕ್ಸ್ಟ್ ಇಯರ್ ಸರಿ ನೆಕ್ಸ್ಟ್ ಇಯರ್ ಬನ್ನ ಇಲ್ಲೋ ಕೆಲ ಹಾಕೊಂಡು ಲೆಪ್ಪುಲೇನ ಆಯ್ ಬಾಜಿಂದು ಅದು ಏನು ಮನಿಪ್ಪೆ ಅವ ಮನಿ ಪೂಜೆ ಮುಟ್ಟುಂಡಲ್ಲ ಹಾ ಒಕ್ಕನು ಇಲ್ಲಡ ಆ ತುಂಡಿಗೆ ನಡ ಓಡೆಗಿ ಅಂದು ಬೇಟೆ ಬುಚ್ಚೆ ಬಾಯ್ ಬಾಯ್ ಸಬ್ಸ್ಕ್ರೈಬರ್ ಹೋದ್ರು ನೋಡಿದ್ರಲ್ಲ ತುಂಬ ಒಂದು ಎಂತ ಹೇಳುದು ನನಗೆ ಅನಿಸ್ಲೇ ಇರಲಿಲ್ಲ ಅಂದರೆ ಈಗ ನನಗೆ ಬೇರೆಯವರು ಬಂದು ಮಾತಾಡಿದ್ರು ಅಂತ ಆಗಲಿಲ್ಲ ಆಯಿತಾ ಅಷ್ಟು ನನ್ನ ಬಗ್ಗೆ ಗೊತ್ತುಂಟು ವಿಡಿಯೋ ನೋಡಿ ನಾನು ಹೇಗೆ ಏನಂತ ಮತ್ತು ಅವರು ಕೂಡ ಅವರ ಎಲ್ಲ ವಿಷಯ ಎಲ್ಲ ಹೇಳಿಕೊಂಡ್ರು ಖುಷಿ ಆಯ್ತು ಮಾತ್ರ ನನಗೆ ಬೇರೆ ಅಂತ ಅನಿಸೇ ಇರಲಿಲ್ಲ ನನ್ನ ಒಂದು ಸ್ವಂತ ಒಟ್ಟಿಗೆ ಹುಟ್ಟಿರ್ತಾರಲ್ಲ ಮಾತಾಡ್ದು ಆ ರೀತಿ ಆಯಿತು ಫೀಲಿಂಗ್ ನಿಜವಾಗ ಖುಷಿ ಆಯಿತು ಅವರು ನಮಗೆ ಗೂಡಿಗೆ ಹೆಲ್ಪ್ ಮಾಡಿದ್ದಾರೆ ಆಯಿತಾ ನಾಯಿ ಗೂಡು ಮೊನ್ನೆ ನಾನು ಹೇಳಿದೆಲ್ಲ ಅದು ಸೌಮ್ಯ ಶೆಟ್ಟಿ ಅವರೇ ಈಗ ಈಗ ನಮಗೆ ತಂದದ್ದು ಇದರಲ್ಲಿ ಏನೆಲ್ಲ ಉಂಟು ನಿಮಗೆ ತೋರಿಸ್ತೇನೆ ನಾನು ನಿಕ್ಕ ಅಕ್ಕ ಅವರು ಇರೋಗುಂಟಲ್ಲ ಗೈಸಿ ಇವನ ಬ್ಯಾಟ್ರಿಯೇ ಇಲ್ಲ ಮಾರೇ ಅವ್ರು ಹೇಳುದು ಅವನು ಅಷ್ಟು ಮಾತಾಡ್ತಾನೆ ಮಾರೇ ಈಗೇನು ಮಾತಾಡೋದಿಲ್ಲ ಅಂತ ಈಗ 2 ಬಿಸ್ಕೆಟ್ ತಂದಿದ್ದಾರೆ ತುಂಬ ತಿಂಡಿ ತಂದಿದ್ದಾರೆ ಆಯಿತಾ ಈಗ ಲಾಡು ತಂದಿದ್ದಾರೆ ಈಗ ಇದು ತಂದಿದ್ದಾರೆ ಈಗ ಇದು ವಾ ಎಷ್ಟು ಖರ್ಚು ಮಾಡಿದ್ದಾರೆ ವಾ ಬಿಸ್ಕೆಟ್ ಆಯ್ತು ಬಿಡಲ್ಲ ಹತ್ತು ಇನ್ನು ಬೇ ನಕ್ಕುವ ಇದು ಎಂಕ ಕನ ಇದ್ದೀನಿ ಅದು ಬಿಸ್ಕೆಟ್ ಇದು ಡೈರಿ ಮಿಲ್ಕ್ ತಂದಿದ್ದಾರೆ ತುಕ್ಕುಡಿ ತಂದಿದ್ದಾರೆ ರಸ್ಕ್ ಒಳ್ಳೆ ತುಂಬ ತಂದಿದ್ದಾರೆ ಆಯಿತಾ ಇದರಲ್ಲಿ ಇದು ಇಷ್ಟು ನನಗೆ ಮತ್ತೆ ಎಲ್ಲ ಚಿಂಚಿ ಲಕ್ ಬೊಕ್ಕಡಿ ಎಂತ ಬಿಡುವ ಎಂಕ್ ಕೊಡ್ತೀನಿ ಆಗ ಲಕ್ಕ ಆನ್ ಚಿಂಚೋ పక్కడి దాలి జలి కొరచి ఇంకి అవునంత మల్పదీని ఎంత మరి
ಓಡು ಇತ್ತೆ ಓದಿಯ ಅವಾಗ ಸುಳ್ಳ ದಾಲ ಕೊರೆ ಇದು ನನಗೆ ಗೈಸ್ ಹಾವು ದಿಂಕ್ ಆಡತ ಈ ದಿನ ಹವ ದಿಂಕ್ ಹೌದಾ ಸರಿ ಕೊಡ ಕೊಡ ದೀತರ ಕಣ ದೀರ ಪೋಯ್ತ ಕೊಣ ಹಾವು ಪಾಲಂಪೆ ನೀನು ತೊಟ್ಟಿಂಜಲ್ಲ ಅವ್ರದ್ದು ಕುರು ಒಳ್ಳೆದುಂಟು ಗೈಸ್ ನಾನು ಕೊರಿ ಇವತ್ತಿನ ಕ್ವಶನ್ ಪೇಪರ್ ನೋಡಿ ಚಿಂಚು ಇದು ಮ್ಯಾಥ್ಸ್ ಕನ್ನಡ ಇಂಗ್ಲೀಷ್ ಕನ್ನಡ ಪದ್ಯ ಕೊಡ್ತೀರಾ ಒಂದು ಕೈಸ್ ಮಲ್ಕೊಳ್ಳೋದು 9:30 ಆಗ್ತಾ ಬಂತು ಊಟ ಎಲ್ಲ ಆಯ್ತಾಯ್ತಾ ಮಲ್ಕೊಳ್ಳೋದು ಇವತ್ತು ಹಾಗೆ ಒಂದು ಖುಷಿ ಕೂಡ ಆಯ್ತು ನನಗೆ ನಿಮಗೆ ಕೂಡ ಖುಷಿ ಆಗಿರ್ಬೋದು ಹಾಗೆ ಫ್ಯೂಚರಲ್ಲಿ ಎಂತ ಹೇಳೋದು ನೋಡುವ ಕೆಲವು ನಮ್ಮ ಒಂದು ಸಬ್ಸ್ಕ್ರೈಬರನ್ನು ಮನೆಗೆ ಬರಲಿಕ್ಕೆ ಒಂದು ನೋಡುವ ಆಯಿತಾ ನಿಮಗೆ ಕೂಡ ಒಂದು ಆಸೆ ಆಗ್ತಾ ಇರ್ಬೋದು ನಾವು ಕೂಡ ಬರಬೇಕು ನೋಡಬೇಕು ಡೈಲಿ ವೀಡಿಯೋ ನೋಡುವಾಗ ಒಂದು ಮನಸ್ಸಲ್ಲಿ ಬರ್ತದೆ ಯಾವಾಗಾದರೂ ಮೀಟ್ ಆಗಬೇಕಂತ ಫ್ಯೂಚರಲ್ಲಿ ನೋಡುವ ಆಯಿತಾ ಹಾಗೆ ಒಂದು ನನಗೆ ಎಂತ ಖುಷಿ ಆದದ್ದು ಅಂತ ಹೇಳಿದರೆ ಚಿಂಚೂರು ತಿತ್ತುಪಾಡು ಒಯ್ಪು ಬಕ್ಕೇನಂದೆ ಈ ಫಸ್ಟ್ ಹೊಡ್ತೋನು ಯಾನ ಕೋಡಿ ಪೊಪ್ಪದಂತೀನಿ ನಿಂದ ಹಾಂ ಪೊಪ್ಪದಂತೀನಿ ಬೇ ಅಕ್ಕ ಬನ್ನಿ ನನಗೆ ಏನು ನೋಡುವಂತೀರ ಹಾಂ ಬೇ ತಿರ್ತು ಒಯ್ಪು ಮೇನ್ ಚೂರು ಚಿಂಚೋ ಉಮಿ ಚುಚ್ಚುಡೋ ಪಾಡು ಆ ದೇಖಕ್ಕೆ ಸರಿಯಾ ಓಡು ದಾರಂದಾಗಿ ಪಾಡ್ತಿತ್ತು ಪಕ್ಕ ನಿಮ್ಗೆ ತರಬೇನಿಲ್ಲ ಈ ಒಂಜಿ ಮನ್ಪುನಿಕಲ್ಲ ಓ ದೇವರೇ ತಿತ್ತೋಯ್ ಪಕ್ಕ ಪಕ್ಕ ತಿತ್ತೋಯ್ ಬಾಲೆ ಪಕ್ಕ ಆಯ್ತಾ ಸರಿಕ್ ಬರೋದು ಒಂಚಿನ ಅಂತೀನಿ ಬೇ ಓ ರಾಮ ನಾನು ಎಂತ ಮಾತಾಡ್ತಿದ್ದೆ ಅಂತ ಹೇಳಿದರೆ ಅವರೆಂತ ಗೊತ್ತಾ ಈಗ ಮಾತಾಡುವಾಗ ಎಲ್ಲ ಒಂದು ನಮ್ಮ ಒಂದು ನನ್ನ ಹಿಂದಿನ ಎಂತ ಎಲ್ಲ ನಾನು ಬ್ಲಾಗ್ ಮಾಡಿದ್ದೀನಿ ಅವರೊಂದು ಎಲ್ಲ ಗೊತ್ತುಂಟು ಅವ್ರ ತಂಗಿ ಹತ್ರ ಎಲ್ಲ ಹೇಳ್ತಿದ್ರು ಆಗ ನನಗೆ ನನ್ನ ಒಂದು ಹತ್ತಿರದಲ್ಲಿ ಇದ್ದು ಒಂದು ನೋಡಿದ್ದಾರೆ ಅಂತ ಆಗ್ತಾಯಿತ್ತು ಹೇಳುವಾಗ ಅಷ್ಟು ಒಂದು ಅರ್ಥ ಮಾಡಿಕೊಂಡಿದ್ದಾರೆ ವಿಡಿಯೋ ಥ್ರೂ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡ್ತಾ ಇದ್ರೆ ಮನೆಗೆ ಬಂದದಕ್ಕೆ ಹಾಗೆ ಅಷ್ಟು ತಿಂಡಿ ತಂದದಕ್ಕೆ ಕೂಡ ಥ್ಯಾಂಕ್ ಯು ನಾವು ಕಮೆಂಟ್ ಓದುವ ವೀನಾ ಟಿ ಅಂತ ಒಂದು ಮೊನ್ನೆ ಒಂದು ಸಬ್ಸ್ಕ್ರೈಬರ್ ಒಂದು ಡ್ರೆಸ್ ಕಳಿಸಿದ್ರು ಗೌನ್ ಥರ ಅದರ ಒಂದು ಡ್ರೆಸ್ ಲಿಂಕ್ ಕೇಳಿದ್ದಾರೆ ಅದು ನಾನು ಅವರು ಕಳಿಸಿರೋದಾಯ್ತು ಹಾಗಾಗಿ ನನ್ನ ಹತ್ರ ಲಿಂಕ್ ಇಲ್ಲ ನಾನೇ ತರಿಸಿದರೆ ನನಗೆ ಲಿಂಕ್ ಇರ್ಬೋದು ಹಾಗೆ ಬಿಂದಿಯಾ ಜೋಗಿ ಅವರು ಕಮೆಂಟ್ ಮಾಡಿದ್ದಾರೆ ಡ್ರೆಸ್ ಈಸ್ ಬ್ಯೂಟಿಫುಲ್ ಇಟ್ ವಿಲ್ ಸೂಟ್ ಯು ಬಿಕಾಸ್ ಯು ಆರ್ ಸೋ ಬ್ಯೂಟಿಫುಲ್ ಸಂಧ್ಯಾ ಅಂತ ಪ್ರೇಮ ಜಗ್ಗು ಅವರು ಕಮೆಂಟ್ ಮಾಡಿದ್ದಾರೆ ನಿನ್ನ ಅಮ್ಮ ಇಂಕ ಮಸ್ತ್ ಇಷ್ಟ ಅಂತೇಳಿ ಥ್ಯಾಂಕ್ ಯು ಮತ್ತೇನಂತ ಹೇಳಿದರೆ ಮೊನ್ನೆ ಒಂದು ಬ್ಯಾಡ್ ಕಮೆಂಟ್ ಬಂದಿತ್ತಲ್ಲ ಅವ ರಿಟರ್ನ್ ಬಂದಿದ್ದಾನೆ ಬ್ಯಾಡ್ ಕಮೆಂಟ್ ಹಾಕಲಿಕ್ಕೆ ಅಂದರೆ ಅವನು ನಿಲ್ಲುವ ಅಂದಾಜಲ್ಲಿಲ್ಲ ಹಾಗೆ ಬಿಡಿ ನಾನು ಇನ್ನೂ ಅದಕ್ಕೆಲ್ಲ ರೆಸ್ಪಾನ್ಸ್ ಕೂಡ ಮಾಡೋದಿಲ್ಲ ಎಷ್ಟು ಬೇಕಾದರೆ ಮಾಡಲಿ ನನಗೆ ಗೊತ್ತುಂಟು ಅದರಲ್ಲಿ ಎಂತ ಮಾಡಬೇಕಂತ ಬ್ಯಾಡ್ ಕಮೆಂಟ್ ಮಾಡಿದರೆ ಆಯಿತಾ ಮಾಡ್ತಾ ಇರಿ ಹಾಗೆ ನನಗೆ ಗುಡ್ ಮಾತ್ರ ತೊಗೊಳ್ಳೋದು ಇನ್ನು ಪಾಸಿಟಿವ್ ಮಾತ್ರ ಹಾಗೆ ಪ್ರಜ್ಞಾಗಾಣಿಗೆ ಅವರು ಕೇಳಿದ್ದಾರೆ ಇದು ತುಳುಲಾಗ ಮನ್ಪುಜಾರ ಅಂತೇಳಿ
ನೀವು ನನ್ನ Q&A ವಿಡಿಯೋ ಉಂಟು, ಅದರ ನಂತರ ಇಲ್ಲೊಂದು ಮನೆಗೆ JCB ಬಂದ ವಿಡಿಯೋ ಉಂಟಲ್ಲ, ಅದರಲ್ಲಿ ನೋಡಿ ಎಲ್ಲ ಡೀಟೇಲ್ ಆಗಿ ಹೇಳಿದ್ದೇನೆ, ಯಾಕೆ ಏನು ವಿಷಯ ಎಲ್ಲ ಅದನ್ನು ನೋಡಿ ಆಯಿತಾ. ನೇಚರ್ ಅಂತ ಒಂದು ಕಮೆಂಟ್ ಮಾಡಿದರೆ, ಬಾಳೆ ಎಲೆಯಲ್ಲಿ ಪತ್ರೊಡ್ಡಿಯ ಸೂಪರ್ ಆಗುತ್ತೆ ಅಂತ. ಹೌದಾ, ಇದು ಕೂಡ ಸೂಪರ್ ಆಗ್ತದೆ. ಒಂದು ಎಲೆ ಸಿಗದಾಗ ಬಾಳೆ ಎಲೆಯಲ್ಲಿ ಮಾಡ್ತಾರ ಏನ, ಆಗಿರ್ಬೋದು. ಮತ್ತೆಂಥದ್ದು. ಸಾಲಿಯನ್ ಅವರು ಹೆಲೋ ಅಕ್ಕ ಅಂತ ಕಮೆಂಟ್ ಮಾಡಿದರೆ, ಹಾಯ್ ಹೆಲೋ. ಐಶ್ವರ್ಯ ಅವರು ಕೇಳಿದ್ದಾರೆ ರೆಸಿಪಿ ಮಾಡಿ, ಅದರ ವಿಡಿಯೋ ರೆಸಿಪಿ ಬೇಕಂತ ಅವರು ಶಾಯದ್ ರೆಸಿಪಿ ಅಂತ ಕಮೆಂಟ್ ಮಾಡಿದ್ದಾರೆ. ನೋಡುವ, ಇನ್ನೊಂದು ಸಲ ನಾವು ಪತ್ರೊಡೆ ಮಾಡಿದರೆ ರೆಸಿಪಿ ಮಾಡ್ತೇವೆ. ಈಗ ಎಲ್ಲ ಖಾಲಿಯಾಗಿದೆ ಅಲ್ಲ ತಿಂದು, ಮತ್ತೆ ಗ್ರೋ ಆಗ್ತದಲ್ಲ ಆವಾಗ ತರುವ. ಇನ್ನೊಂದು ಸಲ ಪತ್ರೊಡೆ ಮಾಡುವ, ಆವಾಗ ರೆಸಿಪಿ ಕೊಡ್ತೇನೆ ಆಯಿತಾ. ಪ್ರಾಪರ್ ರೆಸಿಪಿ A to Z ಕೊಡುವ. ಗುಬ್ಬಿ ಅವರು ಹೇಳಿದ್ದಾರೆ ನಿಮ್ಮ ಬ್ಲಾಗಲ್ಲಿ ಡೇಟ್ ಮೆನ್ಷನ್ ಮಾಡಿ ಅಂತೇಳಿ, ಯಾವಾಗ ವೀಡಿಯೋ ಮಾಡ್ತೇನೆ ಅಂತೇಳಿ ಅಲ್ಲ. ಅದು ಆಗಲಿಕ್ಕಿಲ್ಲ, ಯಾಕಂದರೆ ನನ್ನ ವೀಡಿಯೋ ಯಾವತ್ತಿದ್ರೂ 2 ದಿನ ಹಿಂದಿನ ವೀಡಿಯೋ ಆಯಿತಾ. ಇವತ್ತಿದ್ದೇ ನಾಳೆ ಬರೋದಿಲ್ಲ, 2 ದಿನದ್ದು ಹಿಂದಿನದು ಹಾಗೆ. ಈಗ ಇವತ್ತು ನೀವು ನನಗೆ ಸಿಕ್ಕಿ ನಿಮ್ಮ ಬ್ಲಾಗ್ ಮಾಡಿದರೆ 2 ಡೇಸ್ ಬಿಟ್ಟು ಅದು ಬರ್ತದೆ ಯೂಟ್ಯೂಬಲ್ಲಿ ಹಾಗೆ. ಯಾಕಂದರೆ ನಾನು ಕಂಟಿನ್ಯೂ ಮಾಡಿಡ್ತೇನೆ. ಈಗ ಒಂದೊಂದು ಸಲ ಈಗ ನನಗೆ ಹುಷಾರಿರೋದಿಲ್ಲ, ಇಲ್ಲ ಏನೋ ಒಂದು ಕಾರಣ, ಈಗ ಮನುಷ್ಯರಲ್ವಾ ನಾವು ಅಪ್ಸೆಟ್ ಆಗಿರ್ತೇವೆ, ಎಂಥದೋ ಒಂದು ಸಮಸ್ಯೆ ಇರ್ತದೆ, ಮತ್ತು ಎಲ್ಲಿಗಾದರೂ ನನಗೆ ಹೋಗ್ಲಿಕ್ಕೆ ಇರ್ತದೆ, ಅಲ್ಲಿ ಬ್ಲಾಗ್ ಎಲ್ಲ ಮಾಡಲಿಕ್ಕಾಗಲ್ಲ, ಆ ರೀತಿಯೆಲ್ಲ ಇರ್ತದೆ. ಆ ಟೈಮಲ್ಲೆಲ್ಲ ನಾನು ಬ್ಲಾಗ್ ಮಾಡೋದಿಲ್ಲ, ರಜೆ ತೊಗೊಳ್ತೇನೆ. ಈಗ ನೀವು ಹೇಗೆ ಕೆಲಸಕ್ಕೆ ರಜೆ ತೊಗೊಳ್ತೀರಲ್ಲ ಹಾಗೆ, ಹುಷಾರಿರುವುದಿಲ್ಲ ನನಗೆ, ಹಾಗೆ ನಾನು ರಜೆ ತೊಗೊಂಡಿರ್ತೇನೆ. ಆವಾಗ ನಿಮಗೆ ಬ್ಲಾಗ್ ಬರಬೇಕಲ್ವಾ, ಆ ರೀಸನಿಗೋಸ್ಕರ ನಾನು ಆ 2 ಡೇಸ್ ಹಿಂದಿನ ಬ್ಲಾಗ್ ಬರ್ತಾ ಇರ್ತದೆ ಕಂಟಿನ್ಯೂ. ಆ ಒಂದು ರಜೆ ನಂದು ಅಲ್ಲೇ ಮೈನಸ್ ಆಗ್ತದೆ, ನಿಮಗೆ ಕೂಡ ಗೊತ್ತಾಗೋದಿಲ್ಲ ನಾನು ರಜೆ ತೊಗೊಂಡಿದ್ದೀನಿ ಅಂತ, ಬರ್ತಾ ಇರ್ತದೆ ಕಂಟಿನ್ಯೂ. ಆ ರೀಸನಿಗೋಸ್ಕರ ಡೇಟ್ ಎಲ್ಲ ಹಾಕ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ನನಗೆ ಗೊತ್ತಿರಲ್ಲ ಡೇಟ್. ಒಟ್ಟರಸಿ 2 ಡೇಸ್ ಹಿಂದಿನ ಬ್ಲಾಗ್ ಹಾಕಿ. ಜಯಲಕ್ಷ್ಮಿ ಅವರು ಹೇಳಿದ್ದಾರೆ ಡ್ರೆಸ್ ತುಂಬ ಚೆಂದ ಇದೆ, ನೈಸ್. ಅದೌದು, ನಿಜವಾಗ್ಲೂ ಚೆಂದ ಇದೆ ಆಯಿತಾ. ಮತ್ತು ನನಗೆ ಅಂಥ ಎಲ್ಲ ಗೌನ್ ಎಲ್ಲ ಇಷ್ಟ ನನಗೆ, ಹೌದೆಲ್ಲ ತುಂಬ. ಅಮ್ಮನ ಸಬ್ಸ್ಕ್ರೈಬರ್ ಕಡಪ ಇನ್ನು ಫ್ಲವರ್ ಬರ್ತದೆ ಕೇಸರಿದು ಉಗುರು ಕತ್ತೆ ರೊಚ್ಚು ಮಾರೆ ಇಂಚಿನ ನಿನ್ನ ಉಗುರು ದೆಪ್ಪು ಎನ್ನ ಎಂಕ ದಯ ಬಣ್ಣ ಅತಿ ಎನ್ನ ಉಗುರು ಎನ್ನ ನೀ ಎನ್ನ ಎಂದ ದೆಪ್ಪು ನಿನ್ನ ದೆಪ್ಪು ಅಲ್ಪ ಬೇ ಒಂಜಿ ತುಂಡು ಉಪ್ಪು ಮಾರೆ ಉರಿದ್ದೀನಿ ಇಂಚಿನ ಬೇ. ಹಾಗೆ ಎಲ್ಲ ಕಮೆಂಟ್ ಓದಿದೆ. ಹಾಗೆ 9:45 ಆಗ್ತಾ ಬಂತು, ಒಂದು 10:00ವರೆಗೆ ಮಲಗಬೇಕು. ವಿಡಿಯೋ ಇಷ್ಟ ಲೈಕ್ ಮಾಡಿ ಗೈಸ್, ಫಸ್ಟ್ ಟೈಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನಾವು ನಾಳೆ. ಟಾಟಾ, ಬೈ, ಟೇಕ್ ಕೇರ್.